ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವು ಮುಸಲ್ಮಾನರಾಗಿ ಮುಸಲ್ಮಾನರಿಗೆ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ನೀವು ಹರಾಮ್ ಕೆಲಸ ಮಾಡ್ತೀರಾ. ಏನು ಮಾಡ್ತೀರಾ ಅಂದರೆ ಶಿವಲಿಂಗದ ಮೇಲೆ ಹೋಗಿ ನೀವು, ನಾನು ಎಲ್ಲರೂ ಅಂತ ಹೇಳ್ತಲ್ಲ, ಯಾರು ಬಟ್ ಶಿವಲಿಂಗದ ಮೇಲೆ ಹೋಗಿ ಅಲ್ಲಿ ಹೇಸಿಗೆ ಮಾಡೋದು ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲೆಸೆಯೋದು ಮತ್ತು ಬೆತ್ತದಿಂದ ಪೊಲೀಸ್ ಹೊಡೆಯೋದು, ಚಪ್ಪಲಿ ತಗೊಂಡು ಹೊಡೆಯೋದು. ಇವ್ರು ಯಾರು ಮುಸಲ್ಮಾನರಲ್ಲ, ಯಾಕಂದರೆ ಮುಸಲ್ಮಾನ ಧರ್ಮ ಅದನ್ನು ಹೇಳ್ಕೊಡಲ್ಲ ಅಂಥ ಅವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಸರ್ಕಾರದ ಈ ನಡೆಯನ್ನು ನೀವು ಎನ್ಕರೇಜ್ ಮಾಡ್ತೀರಾ ಹೇಳಿ ಮೇಡಮ್. ನೋಡಿ, ಫಸ್ಟು ನೋಡಿ, ನಮ್ಮ ಇದರಲ್ಲಿ ಬೇರೆ ಧರ್ಮಕ್ಕೆ ಬೆಲೆ ನಾವು ತೋರಿಸಂಗಿಲ್ಲ, ಬೇರೆ ಧರ್ಮ ಕೆಟ್ಟದಂತ ಹೇಳಂಗಿಲ್ಲ. ನಮ್ಮ ಪ್ರವಾದಿಯವರು ಹೇಳಿದ್ದಾರೆ, ಎಲ್ಲ ಧರ್ಮಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಬೇರೆ ಧರ್ಮಕ್ಕೆ ನಾವು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಅವರು ನಮ್ಮ ಧರ್ಮಕ್ಕೆ ರೆಸ್ಪೆಕ್ಟ್ ಮಾಡಲ್ಲ. ಅದಕ್ಕೆ ಅದು ಫಸ್ಟ್ ಇದಿದೆ ನೋಡಿ. ಅದರಲ್ಲಿ ಮಾತ್ರ ನಾನು ಯಾರನ್ನು ನಾವು ಸಮರ್ಥನೆ ಮಾಡಲ್ಲ. ಶಿವಲಿಂಗ ಆಗಲಿ ಮತ್ತು ಯಾವುದು ದರ್ಗಾನ ಆಗಲಿ, ಮುಸಲ್ಮಾನ ಹೋಗಿಬಿಟ್ಟು ಶಿವಲಿಂಗಕ್ಕೆ ಅವಮಾನ ಮಾಡಿದ್ರೆ ಅವನು ಮುಸಲ್ಮಾನೇ ಅಲ್ಲ. ಅವನು ನೀವು ಹೇಳಿದಲ್ಲ ಹರಾಮ್ ಅಂತ, ಅದೇ ಆ ಪದ ಅವ್ರಿಗೆ ಸರಿಯಾಗಿ ಆಗತ್ತೆ. ಬೇರೆ ಧರ್ಮಕ್ಕೆ ಮನಸ್ಸಿಗೆ, ಬೇರೆ ಹಿಂದೂ ಬಾಂಧವರಿಗೆ, ಬೇರೆ ಸಮುದಾಯಕ್ಕೆ ಮನಸ್ಸಿಗೆ ನೋವು ಮಾಡ್ತಾರಲ್ಲ, ಅವರು ನಮ್ಮಲ್ಲಿ ಇಲ್ಲ. ಇನ್ನೊಂದು ಮಾತು ಏನಂದರೆ ನೋಡಿ, ಹಿಂದೂನೂ ಆಗಲಿ ಹೋಗಿಬಿಟ್ಟು ದರ್ಗಾ ಆಗಲಿ ಮಸೀದಿ ಆಗಲಿ ಎದುರುಗಡೆ ಹೋಗಿಬಿಟ್ಟು ನಿಲ್ಲಿಸ್ಬಿಟ್ಟು ಇದು ಮಾಡೋದು, ಪ್ರಾಬ್ಲಮ್ ಕೊಡೋದು, ಕಲ್ಲು ಹೊಡೆಯೋದು ಅದೆಲ್ಲ ಮಾಡ್ತಾರಲ್ಲ, ಅದನ್ನು ಅವ್ರಿಗೇನೂ ಆರಾಮಿದೆ. ಅದು ಆ ಪದ ನಮಗೆ ಅಲ್ಲ, ಅವ್ರಿಗೇನೂ ಆರಾಮಿದೆ. ಇನ್ನೊಂದು ನೋಡಿ ಮೇಡಮ್, ಈ ರಾಜ್ಯಕ್ಕೆ ನೋಡಿ, ಇದರಲ್ಲಿ ಮಾತ್ರ ಯಾರು ನೋಡಿ ಇರುತ್ತೆ, ಒಂದು 100 ಜನಕ್ಕೆ ಹಿಡಿದಿದ್ರೆ ಮದ್ದೂರಲ್ಲಿ ಸರ್, ನಾನು ಕೂಡ ಅಲ್ಲಿಗೆ ಸಾಕ್ಷಿ. ಮದ್ದೂರಲ್ಲಿ ನಿಜವಾಗ್ಲೂ ಕೂಡ ಚಪ್ಪಲಿ ಹೊಡ್ಸ್ಕೊಂಡ್ರು, ತಲೆ ರಕ್ತ ಬಂದು ದಳ ಅಂತ ಸುರಿತು. ಬಟ್ ಏನೋ ನಡೀತಾ ಇದೆ ಅಂತ ನಿಂತ್ಕೊಂಡು ನೋಡಿದವರು ಯುವಕರು ಬಹಳ ಜನ ಇದ್ದಾರೆ. ಸೊ ನೀವು ಅಲ್ಲಿ ಸ್ಕ್ರೂಟನಿ ಮಾಡಿ ಅಪರಾಧಿಗಳು ಯಾರು, ನಿರಪರಾಧಿಗಳು ಯಾರು ಅಂತ ನೋಡಿ ನೀವು ಅಂತವ್ರನ್ನ ಕೈ ಬಿಡಿ. ಸಾರಾಸಗಟಾಗಿ ಕೇಸ್ಗಳನ್ನೇ ತೆಗೆದಾಕಿದ್ರೆ ಘಟನೆ ನಡೆದಿಲ್ಲ ಅಂತ ಸಾತ್ಕೂನ್ ಮಾಫ್ ಮಾಡ್ದಂಗೆ ಅಲ್ಲ ಸರ್. ನಾಳೆ ಇನ್ನೊಂದು ಖೂನ್ ಮಾಡೋದಕ್ಕೆ ಅವ್ನು ಹೆಸಲ್ಲ ಸರ್. ನೋಡಿ, ಇನ್ನೊಂದು ಚಪ್ಪಲಿ ಎಸೆಯಕ್ಕೆ, ಇನ್ನೊಂದು ಕಲ್ಲು ಎಸೆಯೋದಕ್ಕೆ, ಇನ್ನೊಂದು ಮೆರವಣಿಗೆಯಲ್ಲಿ ಬೆತ್ತ ತಗೊಂಡು ಹಿಡಿಯಕ್ಕೆ ಆತ ಹೇಸಲ್ಲ. ಬಿಕಾಸ್ ನಾಳೆ ನಮ್ ಗೌರ್ಮೆಂಟ್ ಬರುತ್ತೆ, ನಮ್ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುತ್ತೆ. ನಮ್ಮ ಗೌರ್ಮೆಂಟ್ ಯಾರು ಹೇಳಿದ್ದು? ನಮ್ಮ ಗೌರ್ಮೆಂಟ್ ಆಯ್ತು. ಕೆಲಸ ಮಾಡ್ತಾರೆ ಅಂತ ಈಗ ಕ್ಲಾರಿಟಿ ಇದೆ. ಸಾದಿಕ್ ಪಾಷಾ ಅವರೇ ನೋಡಿ ಮೇಡಮ್, ಚಪ್ಪಲಿ ಯಾರು ಮಸೀದಿಯಿಂದ ಹೊಡೆದ, ಆ ಮಸೀದಿ ಜಮೀದಾರ್ ಯಾರ್ಯಾರಿದ್ದಾರೆ CCTV ಕ್ಯಾಮ್ರಾ ನೋಡ್ಬಿಟ್ಟು ಅವ್ರಿಗೆ ಇಟ್ಟು ಕೊಟ್ಟಿದ್ದಾರೆ. ಅಲ್ಲಿ ನ್ಯಾಯ ಆಗಿದೆ. ನಾನು ಹೇಳೋದು 2022 ಕೇಸಲ್ಲಿ ಸರ್, ನಾವೆಲ್ಲರೂ ಸಾಕ್ಷಿ ಸರ್. ಕಲ್ಲೆಸ್ತಿರೋದಕ್ಕೆ ನಾವು ಕ್ಯಾಮ್ರಾಗಳಲ್ಲಿ ತೋರಿಸಿದೀವಿ ಸರ್. ಪೊಲೀಸರು ಏಟ್ ತಿಂದಿದ್ದಾರೆ ಸರ್, ಅದಕ್ಕೆ ಬೆಲೆ ಇಲ್ವಾ ಸರ್? ಅಂತವ್ರ ಕೇಸ್ಗಳನ್ನ ವಾಪಸ್ ತಗೊಂಡ್ರೆ, ಸಾದಿಕ್ ಪಾಷಾ ಅವರು, ನಾನೀಗ ಧರ್ಮದ ಆಧಾರದ ಮೇಲೆ ಮಾತಾಡ್ತಾ ಇಲ್ಲ. ನಾನು ಕ್ರಿಮಿನಲ್ಗಳು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಹಾನಿ ಮಾಡಿದವರು ಮತ್ತು ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನ ಕದಡಿ ಒಂದು ಸಮುದಾಯವನ್ನು ತಪ್ಪಿತಸ್ಥರು ಅಂತ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ ಆ ಕಿಡಿಗೇಡಿಗಳ ಮೇಲಿನ ಕೇಸು ವಾಪಸ್ ತೆಗೆದುಕೊಂಡಿರೋದು. ಮೇಡಮ್ ನೋಡಿ, ಮುಸಲ್ಮಾನ್ ಸಮುದಾಯ ಆಗಲಿ ಹಿಂದೂ ಸಮುದಾಯ ಆಗಲಿ, ಯಾರು ಕಾನೂನು ಕೈನಲ್ಲಿ ತಗೊಂಡು ಕರ್ನಾಟಕ ಶಾಂತಿಯನ್ನು ಭಂಗ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂಥವ್ರದ್ದು ಕೇಸು ವಾಪಸ್ ಆಗಬಾರ್ದು. ಒಂದು ಮಾತು ಇದು ಸತ್ಯ. ಇನ್ನೊಂದು ಮಾತು ಏನಂದರೆ, ಗೋರ್ಮೆಂಟ್ ಇನ್ನೂ 2 ವರ್ಷ ಹೋದರೆ ಆ ಕೇಸೆಲ್ಲ ಯಾರಿಗೆ ಇದಾಗಿದೆ ಹೇಳಿ, ಶಿಕ್ಷಣ ಆಗಿದೆ, ಎಲ್ಲ ಬಿಡುಗಡೆನೇ ಆಗೋದು. 1 ವರ್ಷ ಹೋದ್ರೆ ಬಿಡುಗಡೆ ಆಗ್ತಾರೆ ಅವರು. 5 ವರ್ಷ ಯಾರನ್ನಾಗಲಿ ನೀವು ನಿಮಗೆ ದತ್ತವಾದಂತ ಅಧಿಕಾರವನ್ನ ಬಳಸಿಕೊಂಡು ನೀವೇ ಎಲ್ಲಾ ಕೂನ್ಗಳನ್ನ ಮಾಫ್ ಮಾಡ್ತಾ ಹೋದರೆ, ನೀವೇ ಎಲ್ಲ ತಪ್ಪುಗಳನ್ನ ನೀವು ಮಾಫಿ ಮಾಡ್ತಾ ಹೋದ್ರೆ ಕಾನೂನುಗಳು ಯಾಕೆ ಬೇಕು, ನ್ಯಾಯಾಲಯಗಳು ಯಾಕೆ ಬೇಕು? ಮೇಡಮ್ ನೋಡಿ, ಇನ್ನು ಮಾತು ಹೇಳ್ತೀನಿ. 53 ಕೇಸ್ನಲ್ಲಿ 8 ಕೇಸ್ಗಳು ಲಾಡ್ಲೆ ಮಶಾಖ್ ರಹಮತುಲ್ಲಾ ಅಲೈ ಅವ್ರ ದರ್ಗಾದು ಮಾಡಿರೋದು. ಅದರಲ್ಲಿ ನೋಡಿ, ಬೇರೆ ಮುಸಲ್ಮಾನ್ಗೆ ಮಾಡಿದರೆ ನನಗೇನೋ ಬೇಜಾರಾಗ್ತಾ ಇತ್ತು. ಇನ್ನೊಂದು ಏನಂದರೆ, ರೈತರದ್ದು ಕನ್ನಡಪರ ಹೋರಾಟ ಸಂಘಟನೆ ಅವ್ರದ್ದು ಕೇಸ್ಗಳು, ಅದೆಲ್ಲ ಒಂದು ಈ ನ್ಯಾಯ ಥರ ಮಾಡಿದ್ದಾರೆ ಸರ್. ಈಗ ಒಂದು ಸರ್, ಏನು ಲಾಡ್ಲೆ ಮಶಾಖ್ ದರ್ಗಾದ ಹಿನ್ನೆಲೆ ನೋಡಬೇಕು. ಅದೊಂದು ಕೋಮು ಸಾಮರಸ್ಯಕ್ಕೆ ಪ್ರತೀಕವಾದಂತು. ಯಾಕೆ ಅಂತಂದರೆ, ರಾಘವ ಚೈತನ್ಯ ಏನು ಸ್ವಾಮಿಗಳಿದ್ದಾರೆ, ಅವರ ಕಡೆಗೆ ಬಂದಂತಹ ನಿಮ್ಮ ಸಮುದಾಯದ ಅವ್ರಿಗೇನು ಹೇಳ್ತೀರಿ, ಸೂಫಿ ಸಂತರು ಅಂತಿರೋ, ಅವ್ರು ಬಂದು ಅಲ್ಲಿ ನೆಲೆಸಿದ್ರು. ಒಂದು ಕೋಮು ಸಾಮರಸ್ಯದ ಒಂದು ಭಾಗ ಅದು. ಅಂತಹ ಕೋಮು ಸಾಮರಸ್ಯವನ್ನು ಕದಡೋದಕ್ಕೆ ಬಂದಿರುವಂಥ ಅದು ಹಿಂದೂ ಸಂಘಟನೆಗಳಾಗಿರ್ಬೋದು ಅಥವಾ ಮುಸಲ್ಮಾನ ಸಮುದಾಯದ ತಲೆಕೆಟ್ಟ ಯುವಕರಾಗಿರ್ಬೋದು, ಎಲ್ಲರೂ ತಪ್ಪಿತಸ್ಥರೇ ಇದರಲ್ಲಿ. ಶಾಂತಿ ಭಂಗ ಮಾಡೋದು, ಕೋಮು ಸಾಮರಸ್ಯ ಕದಡೋದು ಯಾವತ್ತಿಗೂ ಕೂಡ ಸಮಾಜಕ್ಕೆ ಒಳ್ಳೆಯದಲ್ಲ. ಅಂತ ಕೇಸ್ಗಳನ್ನ ವಾಪಸ್ ತಗೊಂಡ್ರೆ ನಾಳೆ ಇನ್ನೊಂದು ಮಾಡ್ತಾರೆ ಅವರು. ಅಲ್ಲ ಮೇಡಮ್, ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ನೋಡಿ, ಒಬ್ಬ ಯಾರನ್ನ 100 ಜನರಲ್ಲಿ ಒಬ್ಬ
ಅಮಾಯಕ ಇದ್ದರೆ ಅವನು ಶಿಕ್ಷೆ ಆದರೆ ಇಲ್ಲಿ ಸೇರಿಸಿ ಅದು ನೋಡಿ ಅವ್ರಿಗೆ ಇದು ಮಾಡ್ಬೋದು. ಆದರೆ ಈಗ ಏನಾಗಿದೆ ನೋಡಿ, ಮುಸಲ್ಮಾನರು ಅಂತ ಓಲೈಕೆ ಮುಸಲ್ಮಾನರಿಗೆ ಓಲೈಕೆ ಮಾಡೋಕ್ಕೆ ಅಲ್ಲ ಇದು. ಏನಾಗಿದೆ ಈಗ ಹಿಂದೂ ಪರ ಸಂಘಟನೆ ಹಿಂದೂ ಅವ್ರಿಗೆ ಇದು ಸಿಕ್ಕಿದೆ, ಇದರಲ್ಲಿ ಬೇರೆ ಇವ್ರಿಗೇನು ಸಿಕ್ಕಿದೆ. ಇದರಲ್ಲಿ ನೋಡಿ ಕೋಮುವಾದ ನಮ್ಮ ಮುಸಲ್ಮಾನ ಯುವಕರು ಹುಡುಗರು ಇದ್ದಾರಲ್ಲ ಅಂತ ಅವ್ರೂ ಅಲ್ಲಿ ಪರ್ಮುದ್ ಮುತಾಲಿಕೂ ಇರ್ಬೋದು, ಇನ್ನೊಂದು ಹೆಸರು ಹೇಳಿದ್ರೆ ಅವ್ರೂ ಇರ್ಬೋದು, ಪ್ರವೋಕ್ ಮಾಡಿ ಗಲಾಟೆ ಗಲಭೆ ಮಾಡಿಸಿದಾರಲ್ಲ ಅವ್ರದೆಲ್ಲ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ರಿ. ಇವತ್ತು ಓಲೈಕೆ ಪಾಲಿಟಿಕ್ಸ್ ಅಂತ ಮಾತಾಡ್ತಾ ಇರೋದು. ಇವತ್ತು ರಾಜಕೀಯದಲ್ಲಿ ಸರ್ಕಾರ ವಿತರಣೆ ಮಾಡಿದ ತಕ್ಷಣ ಯಾವುದೋ ಸ್ಟೋರಿ ಹೇಳ್ಕೊಂಡು ಈ ಒಂದು ಇದ್ರ ಮಾತಾಡೋದಕ್ಕೆ ಹೋಗ್ಬೇಡಿ. ಇವತ್ತು ಸಬ್ಜೆಕ್ಟ್ ಇರೋದೇನು, ಎಲ್ಲ ಮುಸಲ್ಮಾನರು ದೇಶದ್ರೋಹಿಗಳಲ್ಲ. ನಂದು ರಿಯಾಕ್ಷನ್ ಆಗ್ಲಿಲ್ಲ, ಸಿಕ್ಕದ 5 ನಿಮಿಷ 10 ನಿಮಿಷ ಸಿಕ್ಕದೆ, ಅದ್ರಲ್ಲಿ ನೀವು ಕತೆ ಹೇಳ್ಕೊಂಡು ಕೂತ್ಕೋತೀರಿ. ನನ್ನ ಮಾತು ಮುಗಿಲಿಲ್ಲ, ಮಾತಾಡ್ತಾರೆ, ನೀವು ಅದೇ ಮಾತಾಡ್ತಾ ಇದ್ದೀರಿ. ನನ್ನ ಮಾತು ಮುಗಿಲಿಲ್ಲ. ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾನೂನು ದ್ರೋಹಿಗಳನ್ನ, ದೇಶದ್ರೋಹಿಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ತಪ್ಪ ಸರಿ ಅನ್ನೋದು ಹೇಳಿ.